ಕವನದ ಶೀರ್ಷಿಕೆ ಬಂದು ಮುಟ್ಟು ಅಂತ. ಮುಟ್ಟು ಕಂಡವಳನ್ನ ಮುಟ್ಟಲೊಲ್ಲರು ನೋಡ, ಮುಟ್ಟು ತಾ ಪಡೆದು ಹುಟ್ಟಿದ ದೇಹವನ್ನು ಮುಟ್ಟುತಿಹರೇಕೆ ಸರ್ವಜ್ಞ. ಮುಟ್ಟೆಂದರೆ ಮುಟ್ಟಿಸಿಕೊಳ್ಳದೆ ಮೈಲಿಗೆಯಾಗಿ ಉಳಿಯುವುದೇ? ನಿಸರ್ಗದತ್ತವಾಗಿ ಬಂದ ಕೊಡುಗೆಗೆ ಮೂರು ನೀರಿನ ಆಟವೇ? ಸರ್ವರಲ್ಲಿ ಮುಕ್ತವಾಗಿ ಚರ್ಚಿಸಲಾಗದ ಮೈಲಿಗೆಯ ವಿಷಯವೇ? ಏನಿದು ಮುಟ್ಟು? ಏನಿದು ಮುಟ್ಟು? ಹೆಣ್ಣಿಗೆ ಮುಟ್ಟಿಲ್ಲದಿದ್ದರೆ ನಿಮ್ಮೆಯ ಹುಟ್ಟೆಲ್ಲಿ? ಮೈಲಿಗೆ ಎಂದೇಳುವವರು ಹುಟ್ಟಿದ್ದು ಮುಟ್ಟುಟ್ಟಿದ್ದಲ್ಲವೇ? ಅಂದ ಮೇಲೆ ನೀವುಗಳೇಗೆ ಪರಿಶುದ್ಧರು? ಮೊದಲ ಮುಟ್ಟು ಯಾತನೆಯ ಮೊದಲ ಮೆಟ್ಟಿಲು. ಈ ಯಾತನೆಯನ್ನೇ ಹಬ್ಬವಾಗಿ ಆಚರಿಸುವ ವಸಗೆ ಯಾಕೆ? ಋತುಮತಿಯ ನಂತರ ಅವಳಿಗೆ ಅರಿವಿಲ್ಲದೆ ಉದ್ಭವಿಸುವ ನಿರ್ಬಂಧದ ಗೋಡೆಗಳೇಕೆ? ಮಲಮೂತ್ರ ನೀವು ಮುಚ್ಚಿಡುವುದಾದರೆ ನಾ ಮುಟ್ಟನ್ನು ಮುಚ್ಚಿಡುವೆ. ಆಲೋಚನೆಗೂ ನಿಲುಕದ ಸಂಗತಿ ಎನಿಸುವುದಲ್ಲವೇ? ಹಾಗೆ ಹೆಣ್ಣಿನ ಮುಟ್ಟು ಸಹ ಮಲಮೂತ್ರದಂತೆ ಸಹಜ ತ್ಯಾಜ್ಯವಷ್ಟೇ. ಮುಟ್ಟೇ ಬೇಡೆಂದು ಗಟ್ಟಿ ಮನಸ್ಸಾದರೆ ನಿಮ್ಮಯ ಹುಟ್ಟಡಗಿ ಹೋಗುತ್ತದೆ. ಋತುಚಕ್ರದ ಉಗುಳುತನಕ್ಕೆ ಬಟ್ಟೆ ಕಳೆಯಾದಾಗ, 3 ರಿಂದ 5 ದಿನದವರೆಗೆ ತೊಟ್ಟಿಕ್ಕುವ ನೆತ್ತರಿನಿಂದ ತತ್ತರಿಸಿದಾಗ, ಕಿಬ್ಬೊಟ್ಟೆಯ ನೋವಿನಿಂದ ನರಳುವಾಗ, ದೇಹದ ಅಂಗಾಂಗವು ನೋವಿನಿಂದ ಸೆಣಸಾಡುವಾಗ ಬಾರದ ಗಂಡು ತಂದೆಯಾದ ಕ್ಷಣ ಬೀಗುವ ನಿನ್ನ ಗಂಡಸ್ತನಕ್ಕೆ ನನ್ನೆಯ ಛೀಮಾರಿ. ಋತುಚಕ್ರದ ಮೇಲೆ ಜೀವನದ ಗಾಡಿಯನ್ನುಡಿ ಹೆಣ್ಣಿನ ಜೊತೆಗೂಡಿ ಗಂಡು ಜೀವನ ಸಾಗಿಸುತ್ತಿರುವ ಕಾಲಘಟ್ಟವಿದು. ಹೆಣ್ಣಾಗಿ ವಂದಿಸುತ್ತಿರುವೆ ಇಂದು ಅಂತರ್ಜಾಲಗಳಿಗೆ, ಮುಕ್ತ ಮನಗಳಿಗೆ. ಕಗ್ಗತ್ತಲ ಕೂಪದಲ್ಲಿ ಒಂದು ಬೆಳಕಿನ ಕಿರಣ ಹಾದು ಹೋದಂತಾಗಿದೆ ಗಂಡು ಮಕ್ಕಳ ಜೀವನದಲ್ಲಿ ಮುಟ್ಟಿನ ಬಗ್ಗೆ ಒಂದಷ್ಟು ಜಾಗೃತ ಭಾವ ಮೂಡಿಸಿರುವುದು. ನಾನು ಎಲ್ರಿಗೂ ಕೂಡ ಋಣಿಯಾಗಿ ನಾನು ಖುಷಿಯಿಂದ ಹೇಳ್ಕೊತೀನಿ, ಅಂತರ್ಜಾಲಗಳ ಮುಖಾಂತರ ಗಂಡಿನಲ್ಲಿ ಮುಟ್ಟಿನ ಬಗ್ಗೆ ಒಂದಷ್ಟು ಜಾಗೃತ ಭಾವ ಬಂದಿದೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಹೆಣ್ಣನ್ನು ಗೌರವಿಸಿ, ಪೂಜಿಸಿ, ಆರಾಧಿಸಿ, ಜೊತೆಗೆ ಬೆಳೆಸಿ. ಥ್ಯಾಂಕ್ ಯು ಸೊ